ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಜಯ ಶ್ರೀಕೃಷ್ಣ. ಇനി ನಮ್ಮ 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ ಆಯ್ತಾ. 22, 23, 24ನೇ ಶ್ಲೋಕನ ತೂಕ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಒಂದು ಅನುಷ್ಠುಪ್ ಛಂದಸ್ಸುಂಡು ಆಯ್ತಾ. ಪಿರಾವದ ಶ್ಲೋಕಲು ನಮ್ಮ ತುಯ್ಯ ಅವತ್ರಿಷ್ಟುಪ್ ಛಂದಸ್ಸು ಒಂದು ಅನುಷ್ಠುಪ್ ಛಂದಸ್ಸು ಅಂದೆಟ್ಟು ಒಂಜೊಂಜಿ ಚರಣಡ್ ಎಣ್ಮ ಅಕ್ಷರ ಒಪ್ಪುನಿ. ಐಟ್ ತ್ರಿಷ್ಟುಪ್ ಛಂದಸ್ಸುಡು ಒಂಜೊಂಜಿ ಚರಣಡ್ 11 ಅಕ್ಷರ ಇತ್ತಂಡು. ಒಂದು ನೆಟ್ ಪೂರ 4 ಚರಣ ಸೇರಿದು 44 ಅಕ್ಷರ ಆಂಡ. ಐಟ್ 4 ಚರಣ ಸೇರಿನಾಗ 11 ಪೂರ ಇಟ್ಲ. ಕೆಲವು ಸಲ ಮಾತ್ರ ಐಟ್ ಅಪವಾದ ಆದ ಕೆಲವು ನೆಟ್ ಮಾತ್ರ ಆಯ್ತು 12 ಅಕ್ಷರ ಬರ್ಪುನ ಚಾನ್ಸ್ ಉಂಡು. ಐಟ್ 44 ತ್ರಿಷ್ಟುಪ್ ಛಂದಸ್ಸುಡು ನೆಟ್ ಟೋಟಲ್ 32 ಅಕ್ಷರ ಪೂರ 4 ಚರಣ ಸೇರಿನಾಗ ಒಂಜೊಂಜಿ ಚರಣಡ್ ಎಣ್ಮ ಮಾತ್ರೆ ಅಂತ ಪನ್ಪನಮ್ಮ. ಅನನ್ಯ ನಾತ ಒಟ್ಟಿಗೆ ನೀದಿತುನ್ಗ ನೀಲ ಯಾಲ ನ್ಯಾ ಶ್ಚಿಂತ ಶೂಲ ಚೀಲ ಅನುಸ್ವರದ ಉಚ್ಚಾರಣೆಯನ್ನು ಎಂತೋ ಯಾರ್ದು ಬೇಕು ಅನುಸ್ವರದ ಉಚ್ಚಾರಣೆಯನ್ನು ತೋ ದೀರ್ಘ ಮಾಯ್ ಮಾ ಅನ್ನು ಇಡ್ಬೇಕು. ಅನುಸ್ವರದ ಉಚ್ಚಾರಣೆ ದುಗುದಕ್ಷರ ಏ ಏ ದೀರ್ಘ ಜನಾಫ್ ನಾ ದೀರ್ಘ ಅನುಸ್ವರದ ಉಚ್ಚಾರಣೆ ಫ್ ಪರ್ಯುಪಾಸತೆ ಯೂತ್ ಬುಕ್ಕ ಅರ್ಕರ ಒತ್ತೂರು ಕರನ ಎಳ್ದು ಮಿದಿತುನ್ಗ ಪಾ ದೀರ್ಘ ಸತೇ ದೀರ್ಘ ತೇಷಾನ್ ತೇಷಾ ಶಾ ಷಣ್ಮುಖ ಆತನ ಮೂರ್ಧನ್ಯ ಅನುಸ್ವರದ ಉಚ್ಚಾರಣೆಯನ್ನು ನಿತ್ಯಾಭಿ ತಲಯಾಲ ಭಿ ಮಹಾಪ್ರಾಣ ಯುಕ್ತಾನಾಯ್ ಕ ತ ತಾ ನಾ ನಾಯ್ ಯಾ ನಾ ಐನ್ ಇಡ್ಬೇಕು. ಅನುಸ್ವರದ ಉಚ್ಚಾರಣೆ ದುಮ್ಮದಕ್ಷರ ಯೋ ಉಂಡು ಯೋಗ ಯೋ ದೀರ್ಘ ಕ್ಷೇಮ ಕಲ ಷಣ್ಮುಖ ಶಾ ಕ್ಷೇಮ ಐನ್ ಇಡ್ಬೇಕು. ಅನುಸ್ವರದ ಉಚ್ಚಾರಣೆ ವಹಾಮ್ಯಹಂ ವಹಾಮ್ಯಹಂ ಹಾ ದೀರ್ಘ ಮೂಲಯಾಲ ಮೂನ ಹಾತ ಒಟ್ಟಿಗೆ ಇದ್ದಿತ್ತು ಹಂ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಒಂದೊಂದೇ ಚರಣ ತೂಕ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಎರಡೆರಡು ಚರಣ ತೂಕ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಾಲ್ಕು ಚರಣ ಪಂಕ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಮೂರನೇ ಶ್ಲೋಕ ಅಂತೂಕ. ಯೇಪ್ಯನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯ ವಿಧಿಪೂರ್ವಕಂ. ಏ ದೀರ್ಘ ಐಡ್ಬಕ್ಕಾಲೊಂಜಿ ಆ ಎಸ್ ಮಾರ್ಕ್ ಪಂಡ ಅವಗ್ರಹದ ಚಿಹ್ನೆ ಉಂಡು ಪಂಡ ಅಲ್ಪ ಒಂಜಿ ಅಕ್ಷರ ಎತ್ತಂಡು ಸಂಧ್ಯಾ ಅನಗ ಮಾಯ ಆತಂಡು ಲೋಪ ಆತಂಡು
ಪುಲಯಾಲ ಏಪ್ಯನ್ಯ ನಿಲಯಾಲ ದೇವತಾ ವಾ ಮಾತ್ರ ಹ್ರಸ್ವ ವೃದ್ಧಿನ ಪುರ ದೀರ್ಘ ಭಕ್ತ ಭ ಮಹಾಪ್ರಾಣ ಕಲತಾಲ ಯಜಂತೆ ಜ ನಿರ್ಬೇಕು ಅನುಸ್ವರದ ಉಚ್ಚಾರಣೆಯನ್ನು ತೇ ದೀರ್ಘ ಶ್ರದ್ಧ ಕ್ಷ ಬಕರ ಶ್ರದ್ಧಾ ದ ಬಕ ದ ಅಲ್ಪ ಹ್ರಸ್ವ ಹ್ರಸ್ವಲ ಅಲ್ಪ ಪ್ರಾಣಲ ಬಕ ಅಡಿವತ್ತು ಧ ಮಹಾಪ್ರಾಣ ಶ್ರದ್ಧ ಯಾನ್ವಿತಾಹ ಯಾ ದೀರ್ಘ ನಿಲವಿಲ ತಾಹ ತಾ ನಿರ್ಬೇಕು ವಿಸರ್ಗದ ಉಚ್ಚಾರಣೆ ಹ ತೇಪಿ ತೇ ದೀರ್ಘ ತೇ ಅನುಸ್ವರದ ಅಲ್ಪ ಒಂಜಿ ಅರ್ಕ ಒಂದು ಎಸ್ ಮಾರ್ಕ್ ಪಂಡ ಅವಗ್ರಹದ ಚಿಹ್ನೆ ಉಂಡು ಅಲ್ಪ ಒಂಜಿ ಅಕ್ಷರ ಇತ್ತಂಡು ಅವು ಮಾಯ ಆತನ ತೇ ಅಪಿ ತೇಪಿ ಮಾಮೇವ ಮಾಮೇ ದೀರ್ಘ ವ ಕೌಂತೆ ಕೌ ದೀರ್ಘ ತೇ ದೀರ್ಘ ಕೌಂತೆಯ ಯಜಂತ್ಯ ಜಾರ್ಮಕ ಅನುಸ್ವರದ ಉಚ್ಚಾರಣೆಯನ್ನು ತಿಲಯಾಲ ಯಜಂತ್ಯ ವಿಧಿಪೂರ್ವಕಂ ವಿಧಿ ಮಹಾಪ್ರಾಣ ಪೂರ್ವಕಂ ವಾ ಆಯ್ನ ಕರ್ಕರ ಒತ್ತುಲ್ ಕಾರಣ ವಾರ್ದುಂಬೆದೆ ತೊನ್ಗ ಏಪ್ಯನ್ಯದೇವತಾ ಭಕ್ತ ನಿತ್ಯಯುಕ್ತ ಏಪ್ಯನ್ಯದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೆಯ ಯಜಂತ್ಯ ವಿಧಿಪೂರ್ವಕಂ ಒಂದೊಂದು ಚರಣ ಪಂಕ ಏಪ್ಯನ್ಯದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೆಯ ಯಜಂತ್ಯ ವಿಧಿಪೂರ್ವಕಂ ರೆಡ್ ಶ್ಲೋಕ ತುಕ ಏಪ್ಯನ್ಯದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೆಯ ಯಜಂತ್ಯ ವಿಧಿಪೂರ್ವಕಂ ನಾಲ್ಚರಣ ತುಕ ಏಪ್ಯನ್ಯದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೆಯ ಯಜಂತ್ಯ ವಿಧಿಪೂರ್ವಕಂ ಓಕೆ ನನ್ನ 24ನೇ ಶ್ಲೋಕ ತುಕ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನ ತು ಮಾಮಭಿಜಾನಂತಿ ತತ್ವೇನ ತಶ್ಚ್ಯವಂತಿ ತೇ ಮೂಲ ಅಹಂ ಹಿ ಹ ಐನಿರ್ಬೇಕು ಅನುಸರದ ಉಚ್ಚಾರಣೆ ಮ ಹಿ ದುಂಬುದಾಕ್ಷರ ಸರ್ವ ವಾರ್ಬಕಾರ ಕರಗೊತ್ತು ಉಂಡು ಋಕರನ ವಾರ್ದು ದುಂಬೆದೆ ತುನ್ಗ ಯಜ್ಞಾನಾಂ ಜಿಲ ಜ್ಞಾನ ನಾಂ ನಾ ದೀರ್ಘ ಬುಕ್ಕ ಅನುಸ್ವರದ ಉಚ್ಚಾರಣೆ ಮು ಭೋಕ್ತಾ ಚ ಭೋ ದೀರ್ಘಾಕ್ಷರ ಕಲ ತಾಲ ಚ ಪ್ರಭು ಚಪ್ ಚ ಐ ಕೂಡಲೇ ಪುದೆ ತುನ್ಗ ಪ್ರಭು ಪುಲರಲ ಪ್ರಭು ಭೂ ಮಹಾಪ್ರಾಣ ರೇವ ಚ ರೇ ದೀರ್ಘ ನ ತು ಮಾಮಭಿ ಮಾ ದೀರ್ಘ ಭಿ ಮಹಾಪ್ರಾಣ ಜಾನಂತಿ ಜಾ ದೀರ್ಘ ನಂತಿ ನಾರ್ದಬೇಕು ಅನುಸ್ವರದ ಉಚ್ಚಾರಣೆ ತತ್ವೇನ ತ ತ ವೇ ಮೂಜಕ್ಷರ ಉಂಡು ನಾ ದೀರ್ಘ ತಶ್ಚ್ಯ ಹ್ಲ ಚಾಲ ತ ಚ ಬಕ ಯ ತಶ್ಚ್ಯ ವಂತಿತೆ ವಂತಿತೆ ದೀರ್ಘ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನ ತು ಮಾಮಭಿಜಾನಂತಿ ತತ್ವೇನ ತಶ್ಚ್ಯವಂತಿ ತೇ ಓಕೆ ಒಂದೊಂದು ಚರಣ ತುಕ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನ ತು ಮಾಮಭಿಜಾನಂತಿ ತತ್ವೇನ ತಶ್ಚ್ಯವಂತಿ ತೇ ಚರಣ ತುಕ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನ ತು ಮಾಮಭಿಜಾನಂತಿ ತತ್ವೇನ ತಶ್ಚ್ಯವಂತಿ ತೇ
ಇತ್ತೆ ನಾಲ್ಚರಣ ತೂಕ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನ ತು ಮಾಮಭಿಜಾನಂತಿ ತತ್ವೇನಾತಶ್ಚ್ಯವಂತಿ ತೇ. ಪ್ರೇಯರ್ತಿತ್ವನ್ಗ ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ವ್ರಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀಕೃಷ್ಣಾರ್ಪಣಮಸ್ತು.